ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಾಗ್ಸ್ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಾನಿವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಹೇಗೆಲ್ಲ ಹೋಳಿ ಸೆಲೆಬ್ರೇಷನ್ ಮಾಡಿದ್ವಿ, ಹಬ್ಬನೇ ಆಗೋಯ್ತು ಅಂತಾರೆ. ನನ್ನ ಮಗನಿಗಂತೂ ಇದು ಫಸ್ಟ್ ಹೋಳಿ ಹಬ್ಬ. ಈ ಥರ ಸೆಲೆಬ್ರೇಟ್ ಮಾಡಿರೋದು ಫಸ್ಟು. ತುಂಬಾ ಎಂಜಾಯ್ ಮಾಡ್ದ. ಅವನ ಫ್ರೆಂಡ್ಸು ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ಬಣ್ಣ ಹಚ್ಚಿ ಎಂಜಾಯ್ ಮಾಡ್ದ. ಅದಲ್ಲದೆ ಎಲ್ಲರಿಗೂ ಹ್ಯಾಪಿ ಹೋಳಿ ಅಂತ ಹೇಳ್ತಾ ಬಣ್ಣ ಹಚ್ತಾ ಇದ್ದ. ನನಗಂತೂ ತುಂಬಾ ಆಶ್ಚರ್ಯ ಆಗೋಯ್ತು, ಇವನು ಇಷ್ಟೊಂದೆಲ್ಲ ಆಟ ಆಡ್ತಾನೆ, ಎಲ್ಲರಿಗೂ ಹ್ಯಾಪಿ ಹೋಳಿ ಹೇಳ್ತಾನೆ ಅಂತಲೇ ಅಂದ್ಕೊಂಡಿರಲಿಲ್ಲ. ತುಂಬ ಜನ ಅನ್ಕೋತಿರ್ಬೋದು, ಇಷ್ಟು ಚಿಕ್ಕ ಮಗುನ ಯಾಕೆ ಹೋಳಿ ಆಟ ಆಡೋಕ್ಕೆ ಕರ್ಕೊಂಡು ಹೋಗಿದ್ದಾರಪ್ಪ, ಈ ಬಣ್ಣ ಎಲ್ಲ ಇವಾಗಂತೂ ಚೆನ್ನಾಗಿರಲ್ಲ, ಎಲ್ಲ ರಿಯಾಕ್ಷನ್ ಆಗುತ್ತೆ, ಅಲರ್ಜಿ ಆಗುತ್ತೆ ಚಿಕ್ಕ ಮಕ್ಕಳಿಗೆಲ್ಲ, ಇಟ್ಸ್ ನಾಟ್ ಗುಡ್ಡು, ಯಾಕೆ ಕರ್ಕೊಂಡು ಹೋಗಿದ್ದಾರೆ, ಆಟ ಆಡಿಸ್ಬಾರ್ದಿತ್ತು ಹೋಳಿ ಆಟ ಅಂತೆಲ್ಲ ಅನ್ಕೋತಿರ್ಬೋದು. ಬಟ್ ನಾನು ಹೇಳೋದೇನೆಂದರೆ, ನಾವು ಹೆಂಗೆ ಬೆಳೆಸ್ತಿದ್ದೀವಿ ಅಂದರೆ ಮಕ್ಕಳನ್ನ ಎಲ್ಲರ ಜೊತೆ ಬೆರೆಯೋಕ್ಕೆ ಬಿಡಬೇಕು. ಅದಲ್ಲದೆ ನಾವು ಹೆಂಗೆ ಬೆಳೆದಿದ್ದೀವೋ ಅದೇ ಥರ ನಮ್ಮ ಮಕ್ಕಳು ಕೂಡ ಬೆಳಿಬೇಕು ಅನ್ನೋದು ನಮ್ಮ ಥಿಯರಿ. ನೋಡಿದ್ರಲ್ಲ ಅಶ್ವಿನ್ ಅವ್ನ ಫ್ರೆಂಡ್ಸಿಗೆಲ್ಲ ಹೇಗೆ ಬಣ್ಣ ಹಚ್ತಾ ಇದ್ದಾನೆ, ಹೇಗೆ ಡ್ಯಾನ್ಸ್ ಮಾಡ್ದ ಅಂತೆಲ್ಲ. ಅದಲ್ಲದೆ ನಾವು ಕೂಡ ಎಲ್ಲರೂ ನಮ್ಮ ಫ್ರೆಂಡ್ಸಿಗೂ ಕೂಡ ಬಣ್ಣ ಹಚ್ಚಿ ಡ್ಯಾನ್ಸ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಇಷ್ಟೆಲ್ಲ ಮಾಡಿಕೊಂಡು ಮನೆಗೆ ಹೋಗಿ ಅಡುಗೆ ಮಾಡಬೇಕಲ್ಲ ಅನ್ನೋ ಚಿಂತೆನೇ ಇಲ್ಲ. ಇವತ್ತು ಇಲ್ಲಿ ಫುಡ್ ಸ್ಟಾಲ್ ಕೂಡ ಇತ್ತು, ತುಂಬ ವೆರೈಟೀಸ್ ಆಫ್ ಫುಡ್ ಇತ್ತು, ತುಂಬ ಟೇಸ್ಟಿಯಾಗಿ ಕೂಡ ಮಾಡಿದ್ರು. ಫುಡ್ ಸ್ಟಾಲ್ ಅಂದರೆ ಹೊರಗಡೆಯಿಂದ ಯಾರೋ ಬಂದು ಅಂಗಡಿ ಹಾಕಿರೋದಲ್ಲ, ನಮ್ಮ ಅಪಾರ್ಟ್ಮೆಂಟಲ್ಲೇ ಇರೋರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಫುಡ್ ಮಾಡಿರೋದು. ಹಾಗೆ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಇವತ್ತಿನ ಹೋಳಿ ಹಬ್ಬದ ಸೆಲೆಬ್ರೇಷನಿನ ಪುಟ್ಟ ಲಾಗನ್ನು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನಂತೂ ಇವಾಗ ಮನೆ ಕಡೆ ಹೊರಟಿದ್ದೀನಿ. ನೋಡಿ, ನಮ್ಮ ಅಪಾರ್ಟ್ಮೆಂಟಿನ ಕ್ಯೂಟ್ ನಾಯಿ, ಕ್ಯೂಟ್ ಡಾಗು, ಬೇಬಿ ಇದೆ ಆ್ಯಕ್ಚುಲಿ. ವೀರ್ ಬಂದಿದ್ದಾನೆ. ನನ್ನ ಮಗನಿಗಂತೂ ತುಂಬ ಇಷ್ಟ. ಇವನಂದರೆ ತುಂಬ ಫ್ರೆಂಡ್ಲಿ ಇದ್ದಾನೆ, ಮಕ್ಕಳ ಜೊತೆಗೆಲ್ಲ ತುಂಬ ಆಟ ಆಡ್ತಾನೆ. ಅದೆಲ್ಲ ಮುಗಿಸ್ಕೊಂಡು ನಾನಂತೂ ಮನೆ ಕಡೆ ಹೊರಟೆ ಇವಾಗ.
ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಟಾಟಾ, ಬೈ ಬಾಯ್.